ನಮಸ್ಕಾರ. ಬನ್ನಿ, ಕೇಂದ್ರ ಬಜೆಟ್ 2026-27ರ ಬಗ್ಗೆ ಸರಳವಾಗಿ ಮಾತಾಡೋಣ. ಹಾಗಾದ್ರೆ ಈ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಏನ್ ಸಿಕ್ಕಿದೆ ಬನ್ನಿ ಈಗ ನೋಡ್ಬಿಡೋಣ. ಈ ಬಜೆಟ್ನ ಗುರಿ ವಿಕಸಿತ ಭಾರತ, ಅಂದ್ರೆ ಸ್ಥಿರತೆ, ಬೆಳವಣಿಗೆ ಮತ್ತು ಆತ್ಮನಿರ್ಭರತೆ. ಈ ಸಲದ ಬಜೆಟ್ ಕರ್ತವ್ಯ ಭವನದಲ್ಲಿ ರೆಡಿಯಾಗಿದೆ. ಇದರಲ್ಲಿ 3 ಕರ್ತವ್ಯಗಳೇ ಮುಖ್ಯ. ಈ 3 ಕರ್ತವ್ಯಗಳೇ ಬಜೆಟ್ನ ಎಲ್ಲಾ ಯೋಜನೆಗಳ ಅಡಿಪಾಯ ಅಂತ ಹೇಳ್ಬಹುದು. ಸರಿ, ಮೊದಲ ಕರ್ತವ್ಯ ಆರ್ಥಿಕ ಬೆಳವಣಿಗೆ. ಹಾಗಾದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ಏನೇನಿದೆ? ಬಯೋಫಾರ್ಮಾ, ಸೆಮಿಕಂಡಕ್ಟರ್ನಂತಹ ಹೈಟೆಕ್ ಕ್ಷೇತ್ರಗಳಿಗೆ ಮತ್ತು ಸಣ್ಣ ಉದ್ಯಮಗಳಿಗೆ ಭರ್ಜರಿ ಬೂಸ್ಟ್ ಸಿಕ್ಕಿದೆ. ಇನ್ನು ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಗೂ ದೊಡ್ಡ ಮಟ್ಟದ ಒತ್ತು ನೀಡಲಾಗಿದೆ. ಅದಕ್ಕಾಗಿ ಮೀಸಲಿಟ್ಟಿರೋದು ಬರೋಬ್ಬರಿ 12.2 ಲಕ್ಷ ಕೋಟಿ ರೂಪಾಯಿ. ಈ ದುಡ್ಡು ದೇಶದ ಮೂಲೆ ಮೂಲೆಗಳನ್ನ ಬೆಸೆಯೋ ದೊಡ್ಡ ದೊಡ್ಡ ಯೋಜನೆಗಳಿಗೆ ಹೋಗಲಿದೆ. ಸರಿ, ಹಾಗಾದ್ರೆ ಯಾವ ರಾಜ್ಯಕ್ಕೆ ಏನ್ ಸಿಕ್ತು? ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಅಂದ್ರೆ ಖನಿಜ, ಜಲಮಾರ್ಗ ಮತ್ತು ಹೊಸ ರೈಲು ಮಾರ್ಗಗಳಿಂದ ಹಲವು ರಾಜ್ಯಗಳಿಗೆ ಲಾಭವಾಗಲಿದೆ. ಹಾಗಾದ್ರೆ ಈ ಲಿಸ್ಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನ್ ಸಿಕ್ಕಿದೆ? ಬನ್ನಿ ನೋಡೋಣ. ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ. ಹೈಸ್ಪೀಡ್ ರೈಲು ನೆಟ್ವರ್ಕ್ನಲ್ಲಿ ನಮ್ಮ ರಾಜ್ಯಕ್ಕೆ ದೊಡ್ಡ ಪಾಲು ಸಿಕ್ಕಿದೆ. ಬೆಂಗಳೂರು ಈಗ ಹೈದರಾಬಾದ್ ಮತ್ತು ಚೆನ್ನೈಗೆ ಹೈಸ್ಪೀಡ್ ರೈಲಿನಲ್ಲಿ ಕನೆಕ್ಟ್ ಆಗಲಿದೆ. ಸರಿ, ಇದರಿಂದ ಜನಸಾಮಾನ್ಯರಿಗಾಗೋ ಲಾಭವಾದ್ರೂ ಏನು? ಪ್ರಮುಖ ನಗರಗಳ ಮಧ್ಯೆ ಪ್ರಯಾಣದ ಸಮಯ ಕಡಿಮೆಯಾಗಿ ವ್ಯಾಪಾರ, ಪ್ರವಾಸೋದ್ಯಮಕ್ಕೆ ಉತ್ತೇಜನೆ ಸಿಗಲಿದೆ. ಹಣಕಾಸು ಸಚಿವರು ಹೇಳಿದ ಹಾಗೆ ಆಕಾಂಕ್ಷೆಗಳನ್ನ ಸಾಧನೆಗಳಾಗಿ ಪರಿವರ್ತಿಸುವುದೇ ಸರ್ಕಾರದ ಗುರಿ. ಹಾಗಾದ್ರೆ ಈ ಬಜೆಟ್ ನಮ್ಮ ಪ್ರಯಾಣ ಮತ್ತು ಕೆಲಸದ ರೀತಿಯನ್ನು ಹೇಗೆ ಬದಲಿಸಬಹುದು? ಯೋಚಿಸಿ.